ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತು ನಾನೊಂದು ಏನು ವಿಷಯ ಅಂತ ಹೇಳಿದ್ರೆ ವೆರಿ ಇಂಟ್ರೆಸ್ಟಿಂಗ್ ವಿಷಯ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಭಾರಿ ದೊಡ್ಡದೊಂದು ಲವ್ ಇತ್ತು. ಲವ್ ಅಂತ ಹೇಳಿದ್ರೆ ಅದು ಅಂದಿಂತ ಲವ್ ಅಲ್ಲ, 2 ದಿನದ ಲವ್. ಈ 2 ದಿನದ ಲವ್ ಅಂತ ಹೇಳಿದ್ರೆ 2 ದಿನಕ್ಕೆ ಬಿಗ್ ಬಾಸ್ ಇತಿಹಾಸದಲ್ಲಿ ಲವ್ ಆದ ಮೊದಲ ಲವ್ ಇದು. ಯಾವುದು? ಸೂರಜ್ ಹಾಗೂ ರಾಶಿಕಾ ಇವರಿಬ್ಬರ ಮಧ್ಯದ ಲವ್ ಉಂಟಲ್ಲ, ಸಾಮಾನ್ಯವಾದ ಲವ್ ಅಲ್ಲ ಇದು. ಇದು ಈಗ ಈ ಲವ್ ಈಗ ಚಪ್ಪೆ ಆಗಿದೆ. ಚಪ್ಪೆ ಆಗಿದೆ ಅಂತ ಹೇಳಿದ್ರೆ ಭಾರಿ ಡಲ್ ಆಗಿದೆ. ಲವ್ ಇಲ್ಲ. ನಿಮಗೆ ನೋಡ್ಬೋದು, ನಿನ್ನೆ ನಿನ್ನೆ ಎಪಿಸೋಡಲ್ಲಿ ಇಲ್ಲ, ಇವತ್ತಿನ ಎಪಿಸೋಡಲ್ಲಿ ಇಲ್ಲ. ಇವರಿಬ್ಬರು ಮಾತಾಡ್ತಾ ಇಲ್ಲ, ಒಟ್ಟಿಗೆ ಕುತ್ಕೊಳ್ತಾ ಇಲ್ಲ. ಏನಾಯಿತು ವೀಕ್ಷಕರಿಗೆ? ಇವರಿಬ್ಬರದು ಲವ್ ನೋಡಿ ತುಂಬ ಜನ ನಿಜ ಅನ್ಕೊಂಡ ವೀಕ್ಷಕರಿಗುಂಟಲ್ಲ ಭಾರೀ ಆಘಾತ. ಏನಾಯ್ತು ದೇವ್ರೆ, ಏನಾಯ್ತು ಇವರಿಬ್ರಿಗೆ, ಏನಾಯ್ತು ಮತ್ತೆ ಒಂದಾಗ್ಲಿ ಅಂತ ಹೇಳಿ ಯಾರು ಇವರ ಲವ್ ಅನ್ನು ಇಷ್ಟಪಡ್ತಿದ್ದಾರೆ ನೋಡಿ, ಅವರ ಒಂದು ಮಾತು ಇದು. ಬಟ್ ಏನಾಯ್ತು? ಸಡನ್ ಇದ್ದಕ್ಕಿದ್ದಂಗೆ ಹೇಗೆ ಇದು ಸಾಧ್ಯ? ಅಷ್ಟು ಖುಷಿಯಲ್ಲಿ ತೇಲಾಡ್ಕೊಂಡು ಕೈ ಹಿಡ್ಕೊಂಡು ಒಟ್ಟಿಗೆ ಅಡುಗೆ ಮಾಡಿಕೊಂಡು ಪ್ರಪೋಸ್ ಮಾಡಿಕೊಂಡು ಖುಷಿ 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 ಖುಷಿಯಲ್ಲಿ ತೇಲಾಡ್ತಿರುವಾಗ ಸಡನ್ ಆಗಿ ಸಿಡಿಲು ಬಡಿದ ಹಾಗೆ ಏನಾಯ್ತು ಅಂತೇಳಿ ನಿಮಗೆಲ್ಲ ಕ್ವಶನ್ ಮೂಡ್ಬೋದು. ನಿನ್ನೆ ಎಪಿಸೋಡಲ್ಲಿ ನಮ್ಮ ರಾಶಿಕ್ ಅವರು ಸೂರಜ್ಗೆ ಹೇಳ್ತಾರೆ, ನೋಡು ಸೂರಜ್, ನಾವೊಂದು ಕೆಲಸ ಮಾಡುವ, ನಾವು ಜಸ್ಟ್ ಫ್ರೆಂಡ್ ಆಗಿರುವ, ಮತ್ತೆ ಮತ್ತೆ ಈ ಒಟ್ಟಿಗೆ ಕುತ್ಕೊಳ್ಳೋದೆಲ್ಲ ಬೇಡ, ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಇವರು ರಾಶಿಕ್ ಅವರು ಸೂರಜ್ಗೆ ಹೇಳ್ತಾರೆ. ಸೂರಜ್ ಹೇಳ್ತಾರೆ, ನಾನು ನಿನ್ನ ಜೊತೆ ಒಟ್ಟಿಗೆ ಇದ್ದದಂತ ಹೇಳಿ ನಿನಗೇನಾದರೂ ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಬಂದಿದ ಅಥವಾ ಏನಾದರೂ ಇದಾಗಿದ ಅಂತ ಹೇಳಿ ಸೂರಜ್ ಕ್ವಶನ್ ಮಾಡ್ತಾರೆ. ಮತ್ತೆ ರಾಶಿಕ್ ಅವ್ರು ಹೇಳ್ತಾರೆ, ಓಹೋ, ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡ್ರೆ ನೋಡುವ ಜನರು ಲವ್ ಆಗಿದೆ ಅಂತ ಬೇರೆ ಅಪಾರ್ಥ ಮಾಡ್ಕೋಬಹುದು ಅಂತೇಳಿ ರಾಶಿಕ್ ಅವರು ಹೇಳ್ತಾರೆ. ಇದು ಇವರಿಗೆ 2 ವಾರದ ಹಿಂದೆ ಜ್ಞಾನೋದಯ ಆಗಿಲ್ಲ. ಇದಕ್ಕೆ ಜ್ಞಾನೋದಯ ಆಗಲಿಕ್ಕೆ ಇವರಿಗೆ ಮೈನ್ ಕಾರಣ ಯಾರು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಬಂದು ಲಾಸ್ಟ್ ವೀಕೆಂಡಲ್ಲಿ ಇವರದ್ದು ಬಗ್ಗೆ ಲವ್ ಇದು ಬಗ್ಗೆ ಎಲ್ಲ ಒಂದು ವಿಚಾರಣೆ ಮಾಡಿದರು. ಏನಂತ ಹೇಳಿದ್ರೆ, ನಿಮ್ಮ ಲವ್ ಆಚೆ ಹೇಗೆ ಕಾಣಿಸ್ತಾ ಇದೆ, ಸೊ ಇದು ನಿಮಗೆ ಲವ್ ಮಾಡಬೇಕು, ರಿಲೇಶನ್ಶಿಪ್ ಬೆಳೆಸಬೇಕು ಅಥವಾ ಮಕ್ಕಳು ಮಾಡಬೇಕು ಏನಾದರೂ ಇದ್ದರೆ ಬಿಗ್ ಬಾಸ್ ಮನೆಯ ಆಚೆ ಹೋಗಿ ಮಾಡಿ ಅಂತ ಹೇಳಿ ಒಂದು ಪಾಯಿಂಟ್ ಹೇಳಿದರು. ಇಂಡೈರೆಕ್ಟ್ ಆಗಿ ಇವರಿಬ್ಬರಿಗೆ ಹೇಳಿದದು. ಬೇರೆ ಲವ್ ಮಾಡುವ ಕಂಟೆಸ್ಟೆಂಟ್ಗಳು ಈ ಸೀಸನಲ್ಲಿ ಇಲ್ಲ. ಮತ್ತೊಂದು ವಿಷಯ ಹೇಳಿದರು, ರಾಶಿಕ್ ಅವರು ಸೇಫ್ ಅಂತ ಹೇಳುವಾಗ ಸೂರಜ್ ಯು ಆರ್ ಸೇಫ್ ಅಂತ ಹೇಳಿ ಬೇಕಂತೆ ಅವರನ್ನು ಟ್ರೋಲ್ ಮಾಡಿದ ಥರ ಕಿಚ್ಚ ಸುದೀಪ್ ಅವರು ಹೇಳಿದರು. ಸೊ ಇದು ಇವರಿಗೆ ಗೊತ್ತಾಗಿದೆ. ಓ ಹೋ 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 ಸೂರಜ್ಗೆ ಗೊತ್ತಾಗಿದೆ, ರಾಶಿಕಾಗೆ ಗೊತ್ತಾಗಿದೆ. ನಾವು ಲವ್ ಮಾಡಿದರೆ ನಮ್ಮನ್ನು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡ ಇವರಿಬ್ಬರಿಗೆ ಆಘಾತ ಅಂತ ಹೇಳಿದರೆ, ಹೌದಾ ಮಾರೆ, ನಾವಿಬ್ಬರು ಇಲ್ಲಿ ಲವ್ ಮಾಡಿದರೆ ಜನರು ನಮಗೆ ಸಪೋರ್ಟ್ ಮಾಡ್ಬೋದು ಅಂತೇಳಿ ನಾವಿಲ್ಲಿ ಲವ್ ಮಾಡಿದ್ದು, ಮತ್ತೆ ನೋಡಿದ್ರೆ ಇಲ್ಲಿ ಉಲ್ಟಾಗ್ತಿದೆ ಅಂತೇಳಿ ಅವರಿಬ್ಬರಿಗೆ ತಲೆಗೆ ಬಂದಿದೆ. ಸೊ ಆಗ ಆ ಒಂದು ಕಾರಣದಿಂದಾಗಿ ಇವರಿಬ್ಬರು ಬ್ರೇಕಪ್. ಹೇಳಲಿಕ್ಕೆ ಒಂಥರ ಹೇಳುವಾಗ ನಗು ಬರ್ತದೆ ನನಗೆ. ಯಾಕಂತ ಹೇಳಿದರೆ, ಈಗ ಈ ಒಂದು ಸ್ಕೂಲಲ್ಲಿ ಮಕ್ಕಳ ಹತ್ರ ಒಂದು ಟೀಚರ್ ಹೋಗಿ ಕ್ವಶನ್ ಕೇಳಿದರೆ, ನೋಡಿ ಮಕ್ಕಳೇ, ಅತಿ ಶೀಘ್ರವಾಗಿ ಅತಿ ಬೇಗವಾಗಿ ಯಾರಿಬ್ಬರ ಮಧ್ಯೆ ಲವ್ ಆಗಿದೆ ಅಂತ ಹೇಳಿ ಒಂದು ಕ್ವಶನ್ ಮಾಡಿದರೆ ಮಕ್ಕಳೆಲ್ಲ ಹೇಳ್ತಾರೆ ಸೂರಜ್ ಹಾಗೂ ರಾಶಿಕಾ ಟೀಚರ್ ಅಂತ. ಯಾಕೆಂತ ಹೇಳಿದರೆ, ಇದು ಇತಿಹಾಸದಲ್ಲಿ ಇಷ್ಟು ಸ್ಪೀಡ್ ಲವ್ ಆದದ್ದು ಫಸ್ಟಿಗೆ. 2 ದಿನಕ್ಕೆ ಲವ್. 1 ದಿನ ಜಸ್ಟ್ ಹೋಗಿ ಗುಲಾಬಿ ಕೊಡೋದು, ಆ ಕಡೆಯಿಂದ ಲವ್ ಆಗೋದು. 2 ದಿನಕ್ಕೆ ಲವ್ ಆದ, ಭಾರೀ ಶೀಘ್ರದಲ್ಲಿ ಲವ್ ಆದ ಲವ್. ಅರ್ಥ ಆಯ್ತಾ? ಅಷ್ಟೇ ಶೀಘ್ರವಾಗಿ ಬ್ರೇಕಪ್ಸ್ ಆಯಿತು. ಎಷ್ಟು ಸ್ಪೀಡಾಗಿ ವಿಮಾನ ಇದಾಯ್ತು ನೋಡಿ, ಅದೇ ಥರ ಲ್ಯಾಂಡ್ಸ್ ಆಯಿತು. ಸ್ಪೀಡ್ ಟಕ್ಕ. ಲವ್ಸ್ ಸ್ಪೀಡ್, ಬ್ರೇಕಪ್ಸ್ ಸ್ಪೀಡ್. ಅದಕ್ಕೆ ಹೇಳೋದು ಸ್ಲೋ ಆಗಿ ಸ್ಟಡಿಯಾಗಿ ಹೋಗಬೇಕು. ಆಗ ನಿಮ್ಮ ಇದರಲ್ಲಿ ನಿಮಗೆ ಈ ಕಾನ್ಸೆಪ್ಟಲ್ಲಿ ನಿಮ್ಗೆ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ, ಯಾವತ್ತು ಸ್ಪೀಡಲ್ಲಿ ಮನುಷ್ಯ ಓಡಬಾರ್ದು. ಸ್ಪೀಡಾಗಿ ಹೋದರೆ ಅಷ್ಟೇ ಸ್ಪೀಡಾಗಿ ನಾವು ಕೆಳಗೆ ಬೀಳುವ ಚಾನ್ಸಸ್ ಜಾಸ್ತಿ ಇದೆ. ಅದರ ಕಾರಣದಿಂದಾಗಿ ನೀವು ಏನು ಮಾಡಬೇಕು, ನೀವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇರಬೇಕು. ನಿಮ್ಮ ಒಂದು ತಲೆಯಲ್ಲಿ ಗುರಿ ಇದ್ದರೆ ಆ ಗುರಿಯನ್ನು ಅಚೀವ್ ಮಾಡಲಿಕ್ಕೆ ನೀವು ಸ್ಲೋ ಆಗಿ ವರ್ಕ್ ಮಾಡ್ತಾ ಇರುವಾಗ ನಿಮ್ಗೆ ಒಂದು ದಿವಸ ಸಕ್ಸಸ್ ಸಿಗ್ತದೆ. ಅದೇ ಪ್ರಕಾರ ನೀವು ಇಂಡೈರೆಕ್ಟ್ ಆಗಿ ಅಥವಾ ಬೇರೆ ರೂಟ್ ಇಟ್ಕೊಂಡು ಸ್ಪೀಡಾಗಿ ಹೋದ್ರೆ ನೀವು ಅಲ್ಲಿ ಕಬ್ಬೆ ಬೀಳೋದು ಗ್ಯಾರಂಟಿ. ಸೊ ಇದು ಒಂದು ಎಕ್ಸಾಂಪಲ್ ಇವರಿಬ್ಬರದು. ಕೊನೆಗೂ ಇವರಿಬ್ಬರ ಲವ್ ಬ್ರೇಕಪ್ ಆಯಿತು. ಲವ್ ಅನ್ನೇ ನಂಬಿಕೊಂಡು ಇವರಿಬ್ಬರ ಲವ್ಗೆ ತುಂಬ ಜನ ಕಮೆಂಟ್ ಮಾಡಿ ಖುಷಿಯಲ್ಲಿದ್ದ ಜನರಿಗೆ ಭಾರಿ ಬೇಜಾರು. ಇನ್ನು ಇವರಿಬ್ಬರದು ಲವ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಯ್ತಾ ನಿಮಗೆ?
ಸೊ ನಿಮ್ಗೆ ಇವರಿಬ್ಬರ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತಿರ್ತೀನಿ. ಅಲ್ಲಿವರೆಗೆ ಯಾರಾದರೂ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ನಮಸ್ಕಾರ.